2 ವರ್ಷಗಳ ಹಿಂದೆ ಮಂಗಳೂರು ಬೆಚ್ಚಿ ಬಿದ್ದಂತಹ ಘಟನೆ ನಡೆದದ್ದು ಕೂಳೂರಿನಲ್ಲಿ. ಮಂಗಳೂರಲ್ಲಿ ಉದ್ಯಮಿ ಆಗಿದ್ದಂತಹ ಮಮ್ತಾಜ್ ಆಲಿ ಅವರ ಕಾರು ಕೂಳೂರು ಫಲ್ಗುಣಿ ನದಿ ಸೇತುವೆಯ ಮೇಲೆ ಪತ್ತೆಯಾಗಿತ್ತು. ಕಾರು ಅಪಘಾತಕ್ಕೀಡಾದಂಥ ಸ್ಥಿತಿಯಲ್ಲಿ ಇತ್ತು. ಮಮ್ತಾಜ್ ಆಲಿ ಅವರು ಕಾಣೆಯಾಗಿದ್ದರು. ತದನಂತರ ಮಮ್ತಾಜ್ ಆಲಿ ಅವರು ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆಯಿತು. ಈ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳು ಯಾವ್ಯಾವುದು ಎನ್ನುವುದು ತದನಂತರದ ತನಿಖೆಯಲ್ಲಿ ಗೊತ್ತಾಯಿತು. ಕಾವೂರು ಠಾಣೆಯಲ್ಲಿ ದಾಖಲಾಗಿದ್ದಂತಹ ಆತ್ಮಹತ್ಯೆ ಪ್ರಕರಣವನ್ನು ವಿಸ್ತೃತ ತನಿಖೆಗಾಗಿ ಸುರತ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮಹೇಶ್ ಪ್ರಸಾದ್ ಅವರಿಗೆ ಒಪ್ಪಿಸಲಾಗಿತ್ತು. ಸುರತ್ಕಲ್ನ ಹನಿ ಟ್ರ್ಯಾಪ್ ಗ್ಯಾಂಗ್ ಒಂದು ಮಮ್ತಾಜ್ ಆಲಿ ಅವರನ್ನು ಬೆದರಿಸಿ ಕೋಟಿ ರೂಪಾಯಿಗಳಿಗೆ ಒತ್ತಡ ಹೇರುತ್ತಿತ್ತು ಎನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕೆಲವೊಂದು ಆಡಿಯೋ ಕ್ಲಿಪ್ಪುಗಳನ್ನು ಹರಿಯಬಿಡುತ್ತಿತ್ತು ಎನ್ನುವಂಥ ಹಿನ್ನೆಲೆಯಲ್ಲಿ 6 ಮಂದಿಯನ್ನು ಆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆ ಸಂದರ್ಭದಲ್ಲಿ ಈ ಘಟನೆ ಹೇಗೆಲ್ಲ ನಡೆಯಿತು, ಏನೆಲ್ಲ ಆಯಿತು ಎನ್ನುವುದರ ಬಗ್ಗೆ ವಿಸ್ತೃತ ವರದಿ ಇಲ್ಲಿದೆ. ಸುರತ್ಕಲ್ ಪರಿಸರದ ಪ್ರಸಿದ್ಧ ಉದ್ಯಮಿ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಂತಹ, ಕಾಟಿಪಳ್ಳದ ಮಸೀದಿಯೊಂದರ ಅಧ್ಯಕ್ಷರೂ ಆಗಿದ್ದಂತಹ BA ಮಮ್ತಾಜ್ ಆಲಿ ಅವರು ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಅವರು ಮಂಗಳೂರು ಉಡುಪಿ ಮಧ್ಯದ ಕೂಳೂರಿನ ಹಳೆ ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗಿದೆ. ಯಾಕಂತ ಹೇಳಿದರೆ ಅವರ BMW ಕಾರು ಆ ಸೇತುವೆಯ ಮಧ್ಯಭಾಗದಲ್ಲಿ ನಿಂತಿದೆ. ಅದು ಅಪಘಾತಕ್ಕೆ ಒಳಗಾದ ಸ್ಥಿತಿಯಲ್ಲಿ ಇದೆ. ಅವರನ್ನು ಹುಡುಕುವ ಪ್ರಯತ್ನ ಮುಂಜಾನೆಯಿಂದಲೇ ಆರಂಭಗೊಂಡಿದೆ, ಆದರೆ ಫಲಕಾರಿಯಾಗಲಿಲ್ಲ. ಮಲ್ಪೆಯ ಮುಳುಗು ತಜ್ಞ ಈಶ್ವರ್ ಮಲ್ಪೆಯವರು ಹಲವು ಗಂಟೆಗಳ ಕಾಲ ಪರಿಶ್ರಮ ಪಟ್ಟು ಶೋಧ ನಡೆಸಿದ್ದಾರೆ. ಅಗ್ನಿಶಾಮಕ ದಳದವರು ಪ್ರಯತ್ನ ನಡೆಸಿದ್ದಾರೆ. ಬೆಂಗರೆಯ ಮುಳುಗು ತಜ್ಞರು ಸಹ ಸ್ಥಳದಲ್ಲಿದ್ದು ಪ್ರಯತ್ನ ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಮಮ್ತಾಜ್ ಆಲಿ ಅವರ ಈ ನಿಗೂಢ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಮಮ್ತಾಜ್ ಆಲಿ ಅವರು ಉದ್ಯಮಿ. ಅವರು ಮೀನಿನ ಗೊಬ್ಬರವನ್ನು ಮಲೆನಾಡಿಗೆ ಸಪ್ಲೈ ಮಾಡುವಂತಹ ಉದ್ಯಮವನ್ನು ನಡೆಸ್ತಾ ಇದ್ದರು. ಈ ಮೀನಿನ ಗೊಬ್ಬರ ಅಂತ ಹೇಳಿದರೆ ಮೀನನ್ನು ಸಂಸ್ಕರಿಸಿ ಮಾಡುವಂತಹ ಗೊಬ್ಬರ ಅಲ್ಲ. ಕುಂದಾಪುರ ಭಾಗದ ನದಿಗಳಲ್ಲಿ ಸಿಗುವಂತಹ ಸಣ್ಣ ಜಾತಿಯ ಮೀನೊಂದನ್ನು ಸಂಗ್ರಹಿಸಿ ಅದನ್ನು ಸಪ್ಲೈ ಮಾಡುವಂಥದ್ದು. ಅದು ಸಿಗಡಿ ಜಾತಿಯ ಮೀನು. ಅದನ್ನು ಆಹಾರವಾಗಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಗೊಬ್ಬರಕ್ಕಾಗಿಯೇ ಇರುವಂತಹ ಮೀನು. ಈ ಉದ್ಯಮವನ್ನು ಮಮ್ತಾಜ್ ಆಲಿ ಅವರ ತಂದೆ ಕಳೆದ ಸುಮಾರು 50 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅವರ ನಂತರ ಅದನ್ನು ಮಮ್ತಾಜ್ ಆಲಿ ಅವರು ಮುಂದುವರಿಸಿದ್ದಾರೆ. ಕೇವಲ ಆ ಉದ್ಯಮ ಅಲ್ಲದೆ ಮಿಸ್ಬಾ ಗ್ರೂಪ್ ಆಫ್ ಎಜುಕೇಷನ್ ಎನ್ನುವಂತಹ ಸಂಸ್ಥೆಯನ್ನು ಮಮ್ತಾಜ್ ಆಲಿ ಅವರು ನಡೆಸ್ತಾ ಇದ್ದಾರೆ. ಹಲವು ಶಾಲೆಗಳು ಇವೆ. ಇವರ ಸಹೋದರ BM ಫಾರೂಕ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು. ಫಿರ್ಜಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕರು. ಮಂಗಳೂರಿನಲ್ಲಿರುವ ಪಿಜ್ಜಾ ಮಾಲ್ ಅವರ ಒಡೆತನಕ್ಕೆ ಸೇರಿತ್ತು. ಅವರ ಹಿರಿಯ ಸಹೋದರ BA ಮೊಯ್ದೀನ್ ಬಾವ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. BM ಫಾರೂಕ್ ಜನತಾ ದಳದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಈ 3 ಅಣ್ಣ ತಮ್ಮಂದಿರೂ ಸಹ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದವರು. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದವರು.
ಹಲವು ವ್ಯವಹಾರಗಳಿವೆ. ಮಮತಾಜ್ ಅಲಿ ಅವರಿಗೆ ಗೊಬ್ಬರದ ವ್ಯವಹಾರ ಆಗಿದ್ದರೆ ಎಂ ಫಾರೂಕ್ ಅವರಿಗೆ ಗಾಳಿ ಯಂತ್ರದ ವ್ಯವಹಾರ ಇದೆ. ಇವರೊಂದಿಗೆ ಮೊಯ್ದೀನ್ ಬಾವ ಅವರಿಗೂ ಬೇರೆ ಬೇರೆ ರೀತಿಯ ವ್ಯವಹಾರಗಳಿವೆ. ಅದರಿಂದಾಗಿ ಅವರು ಮೂವರು ಸಹೋದರರು ಬೇರೆ ಬೇರೆ ವಾಸ ಮಾಡುತ್ತಿದ್ದರೂ ಸಹ ಒಟ್ಟಿಗೆ ಒಂದು ರೀತಿಯಲ್ಲಿ ಸಹೋದರರಾಗಿ ಕೆಲಸ ಇದ್ದವರು. ಇಂತಹ ಹಿನ್ನೆಲೆಯಂತಹ ಮಮತಾಜ್ ಅಲಿ ಅವರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಅವರ ಕಾರು ಕೂಳೂರಿನ ಹಳೆಯ ಸೇತುವೆಯಲ್ಲಿ ಅಪಘಾತಕ್ಕೀಡಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಮತಾಜ್ ಅಲಿ ಅವರು ರಾತ್ರಿ ಸುಮಾರು 3 ಗಂಟೆಗೆ ಕದ್ರಿಯ ತನ್ನ ಮನೆಯಿಂದ ಪತ್ನಿಯೊಂದಿಗೆ ಯಾವುದೋ ಕಾರಣಕ್ಕೆ ಗಲಾಟೆ ಮಾಡಿ ಹೊರಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಅವರು ನನ್ನ ಮೊಬೈಲ್ನಲ್ಲಿ ತನಗೆ ಆಗುತ್ತಿರುವಂತಹ ಮಾನಸಿಕ ಹಿಂಸೆಗೆ ಪರಿಹಾರ ಕಂಡುಕೊಳ್ಳಲು ನಾನು ತಯಾರಾಗಿದ್ದೇನೆ ಎಂಬ ಅರ್ಥದ ರೀತಿಯಲ್ಲಿ ಮೆಸೇಜ್ ಮಾಡಿ ಎಲ್ಲರಿಗೂ ಕಳುಹಿಸಿದ್ದರು. ಮನೆಯಿಂದ ಹೊರಡುವಾಗ ಅವರ ಮಗಳೊಂದಿಗೂ ಸಹ ನಾನು ದೇವರಲ್ಲಿಗೆ ಹೋಗುತ್ತೇನೆ ಅಂತ ಹೇಳಿ ಹೊರಟಿದ್ದರು ಎನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಕದ್ರಿಯಿಂದ ತನ್ನ BMW ಕಾರ್ನಲ್ಲಿ ಹೊರಟಂಥ ಮಮತಾಜ್ ಅಲಿ ಅವರು ನೇರವಾಗಿ ಕೂಳೂರಿಗೆ ಬಂದಿದ್ದಾರೆ. ಕೂಳೂರಿನಿಂದ ಸುರತ್ಕಲಿಗೆ ಹೋಗುವ ಸಂದರ್ಭದಲ್ಲಿ ಕುದುರೆಮುಖ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎದುರು ಟರ್ನ್ ಪಡ್ಕೊಂಡಿದ್ದಾರೆ. ಪುನಃ ಮನಸ್ಸು ಬದಲಾಯಿಸಿ ಪುನಃ ಮನೆಯ ಕಡೆಗೆ ಹೋಗಲಿಕ್ಕೆ ಅಂತ ಕಾಣ್ತದೆ. ಆದರೆ ಅದೇ ಸಂದರ್ಭದಲ್ಲಿ ಮಹೇಶ್ ಬಸ್ಸು ಈ ಕಾರಿನ ಎಡಗಡೆಗೆ ಡಿಕ್ಕಿಯಾಗಿದೆ. ಬಸ್ಸು ಆ ಕಡೆಗೆ ಹೋಗಿದೆ, ಕಾರು ಸೇತುವೆಯ ಕಡೆಗೆ ಮುಖ ಮಾಡಿ ನಿಂತಿದೆ. ಆ ಕಾರಲ್ಲಿ ಮುಂದೆ ಬಂದಿದ್ದಾರೆ, ಅಲ್ಲಿ ಕಾರನ್ನು ನಿಲ್ಲಿಸಿದ್ದಾರೆ. ತದನಂತರ ಅವರು ನಾಪತ್ತೆಯಾಗಿದ್ದಾರೆ. ಮಧ್ಯರಾತ್ರಿ ಅಂದರೆ ಸಾಧಾರಣ 3 ಗಂಟೆಯ ವೇಳೆಗೆ ಮನೆಯಿಂದ ಹೊರಟಿದ್ದಂತಹ ಮಮತಾಜ್ ಅಲಿ ಅವರು ಸಾಧಾರಣ 4 ಗಂಟೆಯ ಸುಮಾರಿಗೆ ಆ ಸ್ಥಳಕ್ಕೆ ಬಂದಿರುವ ಸಾಧ್ಯತೆಗಳಿವೆ. ಆಗಲೇ ಅವರ ಮನೆ ಮಂದಿ ಅವರ ವಾಯ್ಸ್ ಮೆಸೇಜನ್ನು ಕೇಳಿಕೊಂಡು ಹುಡುಕುವ ಪ್ರಯತ್ನ ಮಾಡಿದರು. ಆ ವೇಳೆಗೆ ಅವರಿಗೆ ಕಾರು ಸೇತುವೆಯ ಮಧ್ಯಭಾಗದಲ್ಲಿ ಪತ್ತೆಯಾಗಿದೆ. ಯಾವುದೇ ರೀತಿಯ ಕುರುಹುಗಳು ಲಭ್ಯವಾಗದ ಹಿನ್ನೆಲೆಯಲ್ಲಿ ಅವರು ಸೇತುವೆಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಎನ್ನುವ ಸಂಶಯವನ್ನು ವ್ಯಕ್ತಪಡಿಸಲಾಗಿದೆ. ಈ ಬಗ್ಗೆ ಮಮತಾಜ್ ಅಲಿ ಅವರ ಮಗಳು ಕಾವೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ನಾಪತ್ತೆ ದೂರು ದಾಖಲಿಸಲಾಗಿದೆ. ಪೊಲೀಸರು ಅಗ್ನಿಶಾಮಕ ದಳ ಸ್ಥಳಕ್ಕೆ ಮುಂಜಾನೆಯ ವೇಳೆಗೆ ಬಂದಿದ್ದರು, ಹುಡುಕುವ ಪ್ರಯತ್ನ ಮಾಡಿದ್ದಾರೆ. ತದನಂತರ ಬೆಂಗರೆಯ ಮುಳುಗು ತಜ್ಞರನ್ನು ಕರೆಸಲಾಯಿತು. ಮಲ್ಪೆಯಿಂದ ಈಶ್ವರ್ ಮಲ್ಪೆಯವರು ಬಂದರು. ಅವರು 4-5 ಬಾರಿ ನದಿಯ ಆಳಕ್ಕೆ ಇಳಿದು ಶೋಧ ನಡೆಸಿದರೂ ಫಲಕಾರಿಯಾಗಲಿಲ್ಲ. ಯಾಕಂತ ಹೇಳಿದರೆ ಈ 2 ಸೇತುವೆಯ ಮಧ್ಯೆ ಹೊಸ ಸೇತುವೆಯ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಪಿಲ್ಲರ್ಗಳನ್ನು ಹಾಕಲಾಗಿದೆ. ಅಡಿಭಾಗದಲ್ಲಿ ಆ ಸೇತುವೆಯ ಕಾಮಗಾರಿಗೆಂದು ತಂದಿರಿಸಲಾಗಿದ್ದಂತಹ ಕಬ್ಬಿಣದ ತೊಲೆಗಳಿವೆ. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಇದೆ. ಈ ಬಂಡೆಕಲ್ಲಿನ ಮಧ್ಯದಲ್ಲಿ ನೀರು ಹಾದು ಹೋಗುವಂಥ ದಾರಿ ಇದೆ. ಈಶ್ವರ ಮಲ್ಪೆಯವರ ಪ್ರಕಾರ ಆ ದಾರಿಯಾಗಿ ಮೃತದೇಹ ಸಾಗಿ ಹೋಗಿರುವ ಸಾಧ್ಯತೆಯೂ ಇದೆ. ಆದರೆ ಮುಂಜಾನೆ ವೇಳೆ ಆಗಿರೋದ್ರಿಂದ ಸಮುದ್ರದಲ್ಲಿ ಉಬ್ಬರ ಇರ್ತದೆ. ಆ ಸಂದರ್ಭದಲ್ಲಿ ನದಿ ನೀರಿನ ಸೆಳೆತ ಕಡಿಮೆ ಇರ್ತದೆ, ನದಿ ನೀರು ಹಿಮ್ಮುಖವಾಗಿ ಚಲಿಸ್ತದೆ. ಆದ್ದರಿಂದ ಅಷ್ಟು ನೇರವಾಗಿ ಸಮುದ್ರ ಸೇರುವ ಸಾಧ್ಯತೆಗಳು ಕಡಿಮೆ. ಎಲ್ಲೋ ನದಿಯ ಆಳದಲ್ಲಿ ಎಲ್ಲೋ ಸಿಲುಕಿಕೊಂಡಿರಬೇಕು ಎನ್ನುವ ಸಂಶಯದಲ್ಲಿ ಈಶ್ವರ ಮಲ್ಪೆ ಮತ್ತವರ ತಂಡ ಇದೆ. ಯಾಕಂತ ಹೇಳಿ ಅಡಿಭಾಗದಲ್ಲಿ ಶೋಧ ಕಾರ್ಯಕ್ಕೆ ಕತ್ತಲೆ ಇರುವುದರಿಂದ ಭಾರಿ ಅಡಚಣೆ ಆಗಿದೆ. ಹೇಗೂ ಮೃತದೇಹ ಆದ್ದರಿಂದ 24 ಗಂಟೆಗಳ ಒಳಗೆ ಅದು ಚಲನೆ ಆರಂಭ ಆಗತ್ತೆ. ಅದರಿಂದಾಗಿ ಅದು ಮೇಲೆ ಬರಬೇಕು, ಇಲ್ಲರೆ
ಕೆಳಗೆ ಹೋಗಬೇಕು, ಈ ರೀತಿಯ ಪರಿಸ್ಥಿತಿ ಇರ್ತದೆ ಎನ್ನುವುದು ಅವರ ಅಭಿಪ್ರಾಯ. ಕಾರಲ್ಲಿ ನಿಲ್ಲಿಸಿದಾಗ ಬಿದ್ದಿರಬಹುದು ಅಂತ ಒಂದು ಶಂಕೆ ಅಷ್ಟೇ. ಆದ್ರೆ ಈಗ ಸುಮಾರು ಒಂದು ಬೆಳಿಗ್ಗೆಯಿಂದ ಒಂದು 8 ಗಂಟೆಯಿಂದ ಈಗ 1 ಗಂಟೆ ತನಕ ಆಯ್ತಲ್ಲ, ಅಷ್ಟರ ತನಕ ಸುಮಾರು 7 ಜನ ಸ್ಕೂಬಾ ಡೈವರ್ ಹುಡುಕ್ತಾ ಇದ್ದಾರೆ. ಏನು ನಮಗೆ ಅಲ್ಲಿ ಕಾರ್ಯಾಚರಣೆ ಗೊತ್ತಾಗ ಅಡಿಭಾಗದ ನೀರಿನ ಫ್ಲೋಯಿಂಗ್ ಕಮ್ಮಿ ಉಂಟು, ಆದರೆ ವಿಸಿಬಿಲಿಟಿ ಜಾಸ್ತಿ ಉಂಟು. ಯಾಕಂದರೆ ಕತ್ತಲೇ ಇದೆ ಅಡಿಭಾಗದಲ್ಲಿ. ಆದರೆ ಒಂದು ಜೀವ ತಪ್ಪಿ ಹೋದರೆ ಗೊತ್ತಾಗಲ್ಲ, ಯಾಕಂದರೆ 7 ಜನಕ್ಕೆ ಎಲ್ಲಾದರೂ ಸ್ವಲ್ಪ ತಪ್ಪಿ ಹೋದ್ರು. ಆದರೆ ಅವರು ಜೀವಂತ ಆಗಿ ಇರಲಿ ನಾವು ಕೇಳ್ಕೊಳ್ತೇವೆ. ಏನಾದರೂ ಒಂದು ಡಿಸ್ಕ್ರೇಟ್ ಆಗಿ ಏನಾದರೂ ಹೋಗಿದ್ರು ಸಹ ಅವ್ರು ತಿರುಗಿ ಮನೆಗೆ ಬರಲಿ ಅಂತ ಹೇಳ್ತೇನೆ. ಮತ್ತು ಅವರು ಇದರಲ್ಲಿ ಇದ್ದಾರಂತ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಷ್ಟೊತ್ತು ನೀವು ಹುಡುಕಿದ್ರಿ, ಕಳೆದ ಒಂದು 5-6 ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಒಂದು ವೇಳೆ ಮುಳುಗಿದ್ರೆ ಇಷ್ಟೊತ್ತಿಗೆ ಏನಾದರೂ ಬಾಡಿ ಇಲ್ಲ, ಯಾಕೆಂದರೆ ಒಂದು ಮನುಷ್ಯ ನೀರಿಗೆ ಬಿದ್ದರೆ ಒಂದು 24 ಗಂಟೆ ಬೇಕು ಡಿಕಂಪೋಸ್ ಆಗಲಿಕ್ಕೆ. ಯಾಕಂದರೆ ಈಗ ನೀರಿನ ಪ್ರೆಷರ್ ಸ್ವಲ್ಪ ಕಮ್ಮಿ ಉಂಟು. ನಾವಿಂದ ಒಂದು 200 ಮೀಟರ್ ಅಷ್ಟೇ ಎಲ್ಲ ಹುಡುಕಾಡಿದ್ದೇವೆ ಜಿಗ್ಜಾಗಿ. ಈಗ ಮತ್ತೆ ಊಟ ಮಾಡಿ ಮತ್ತೆ ನಮ್ಮ ಟೀಮ್ 7 ಜನ ಸಹ ಟೀಮ್ ಆಗಿ ಹುಡುಕ್ಲಿಕ್ಕೆ ಹೋಗ್ತೇವೆ ಸಂಜೆ ತನಕ. ಏನಾಗುತ್ತೆ ಅಂತ ನೋಡಬೇಕು. ಅವರು ಏನಾಗಿದೆ ಅಂತ ನಮಗೆ ಸಹ ಗೊತ್ತಿರೋದಿಲ್ಲ. ಅವರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ. ಸಿಕ್ಕಿದ ಮೇಲೆ ಅವರ ಮನೆಯವರು ಮತ್ತೆ ಇದ್ದವರು ಕರೆಕ್ಟಾಗಿ ಹೇಳ್ತಾರೆ. ಖಂಡಿತ ಇಲ್ಲ, ಯಾಕೆಂದರೆ ಆ ಭಾಗದ ಬಿದ್ದ ಜಾಗದಲ್ಲಿ ಕೆಸರಿಲ್ಲ, ಹೂಳಿಲ್ಲ. ಯಾಕೆಂದರೆ ಆ ಭಾಗದ ಬಿದ್ದ ಜಾಗದಲ್ಲಿರೋದು ಕಲ್ಲು ಮತ್ತು ಮರ ಮತ್ತು ಸಿಮೆಂಟ್ನ ಗೋಣಿಗಳಿದೆ. ಅವರು ಡ್ರೆಸ್ ಕಪ್ ಅಂತ ಹೇಳ್ತಿದ್ದಾರೆ. ಆದರೆ ಸ್ವಲ್ಪ ಹುಡುಕಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಬ್ಲ್ಯಾಕ್ ನೀರು ಸಹ ಒಂದು ಬ್ಲ್ಯಾಕ್ ಆಗಿದೆ ಅಡಿಭಾಗದಲ್ಲಿ. ಅದರಿಂದ ಕೈ ತಪ್ಪಿ ಆಚೀಚೆ ಎಲ್ಲಾದರೂ ಹೋಗಿದ್ರೆ ಹೋಗಿರ್ಬೋದು ಅಷ್ಟೇ. ನೀರಿನ ಸೆಳೆತ ಸಮುದ್ರದ ಕಡೆ ಆ ಕಡೆ ಎಲ್ಲ ಹೋಗುವಂತ ಇಲ್ಲ, ಕರೆಂಟ್ ನೀರಿನ ಸೆಳೆತ ಸ್ವಲ್ಪ ಕಮ್ಮಿ ಇದೆ. ಯಾಕೆ ಸಮುದ್ರ ತನಕ ಹೋಗ್ಲಿಕ್ಕಿಲ್ಲ. ಸುಮಾರು ಒಂದು 200 ಅಡಿ ಅಷ್ಟೇ. ಯಾಕೆಂದರೆ ನಾವು ಬಿದ್ದ 4 ಗಂಟೆ ಹೇಳ್ತಾ ಇದ್ದಾರೆ. ಆ 4 ಗಂಟೆಯಿಂದ ನಾವು ಬರೋ ಟೈಮಲ್ಲಿ ಸುಮಾರು ಒಂದು 200-250 ಅಡಿ ದೂರ ಹೋಗಿರ್ಬೋದು. ಅಷ್ಟು ಭಾಗ ಸುಮಾರು ನೋಡಿದ್ದೇವೆ. ಈಗ ಸಹ ನಮ್ಮ ಟೀಮ್ನ ಕೆಳಗಡೆ ನೀರಲ್ಲಿ ಹುಡುಕ್ತಾ ಇದ್ದಾರೆ. ನಾವು ಮೇಲೆ ಬಂದಷ್ಟೇ. ಈಗ ನಾವು ಸಹ ಮತ್ತೆ ಕೆಳಗೆ ಹೋಗಿ ಹುಡುಕ್ತೇವೆ ಸಂಜೆ ತನಕ. ಏನಾಗುತ್ತಂತ ನಿಮಗೆ ಕುಲಂಶಕವಾಗಿ ಮತ್ತೆ ನಾವು ತಿಳಿಸ್ತೇವೆ. ಒಟ್ಟಾರೆಯಾಗಿ ಮಮ್ತಾಜ್ ಅಲಿ ಅವರು ಮಾನಸಿಕವಾಗಿ ನೊಂದು ಮಾನಸಿಕವಾಗಿ ಜರ್ಜರಿತಗೊಂಡು ಕೊನೆಗೆ ತನ್ನ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ ಎನ್ನುವಂತಹ ಸಂಶಯ ಸದ್ಯಕ್ಕೆ ಕಾಡುತ್ತಿರುವಂಥ ಪ್ರಶ್ನೆ. ಹಾಗಾದರೆ ಕೋಟ್ಯಂತರ ರು ವ್ಯವಹಾರ ಮಾಡುವಂಥ ಉದ್ಯಮಿಗೆ ಬಂದಿರುವಂತಹ ಸಂಕಷ್ಟ ಯಾವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮಮ್ತಾಜ್ ಅಲಿ ಅವರು ಎಲ್ಲರೊಂದಿಗೆ ಚೆನ್ನಾಗಿಯೇ ಇದ್ದವರು. ಕೆಲವು ಸಮಯಗಳ ಹಿಂದೆ ಅವರ ಮಸೀದಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಸಂಘರ್ಷಗಳು ನಡೆದಿದ್ದವು ಅನ್ನುವ ಮಾಹಿತಿಗಳಿವೆ. ಆದ್ದರಿಂದ ಮಮ್ತಾಜ್ ಅಲಿ ಅವರೊಂದಿಗೆ ಅಲ್ಲಿನ ಕೆಲವರು ದ್ವೇಷ ಸಾಧಿಸುತ್ತಿದ್ದರು. ಆದರೆ ಮಮ್ತಾಜ್ ಅಲಿ ಅವರು ಆರ್ಥಿಕವಾಗಿ ಬಲಾಢ್ಯರು, ರಾಜಕೀಯವಾಗಿಯೂ ಅವರು ಸಶಕ್ತರು. ಅವರ ಸಹೋದರರು ಅವರ ಬೆನ್ನಿಗೆ ನಿಂತಿದ್ದವರು. ಆದ್ದರಿಂದ ಬಡಪಟ್ಟಿಗೆ ಮಮ್ತಾಜ್ ಅಲಿ ಅವರನ್ನು ಅಲ್ಲಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮಮ್ತಾಜ್ ಅಲಿಯವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಅಪಸ್ವರಗಳು ಇದ್ದವು. ಇದು ಕೃಷ್ಣಾಪುರ, ಕಾಟಿಪಳ್ಳ, ಚೊಕ್ಕಬೆಟ್ಟು, ನೈತಂಗಡಿ ಈ ಏರಿಯಾದ ಜನರಿಗೆ ಗೊತ್ತಿತ್ತು. ಇದು ಆರಂಭವಾದದ್ದು ಸುಮಾರು 3 ವರ್ಷಗಳ ಹಿಂದೆ. ಸುರತ್ಕಲ್ ಸಮೀಪದ ಕಾನ ಬಳಿಯ ಅವರದೇ ಸಮುದಾಯದ ಮಹಿಳೆಯೊಬ್ಬರ ಮಗುವನ್ನು ಇವರ ಒಡೆತನದ ನರ್ಸರಿ ಶಾಲೆಗೆ ಸೇರಿಸಲಾಗಿತ್ತು. ಆ ಮಗು ಬೇರೆ ಶಾಲೆಯಲ್ಲಿ ಕಲಿತಾ ಇತ್ತು. ಅಲ್ಲಿಗೆ ಹೋಗಿ ಬರಲಿಕ್ಕೆ ಕಷ್ಟ ಆಗುತ್ತಂತ ಹೇಳಿ ಮಮ್ತಾಜ್ ಅಲಿ ಅವರ ಒಡೆತನದ ಮಿಸ್ಬಾ ಶಾಲೆಗೆ ಸೇರಿಸಲಿಕ್ಕೆ ಅಂತ ಹೇಳಿ ಆ ಮಹಿಳೆ ಇವರನ್ನು ಸಂಪರ್ಕ ಮಾಡಿದರು. ತದನಂತರ ಆ ಮಹಿಳೆಗೂ ಮಮ್ತಾಜ್ ಅಲಿ ಅವರಿಗೂ ಪರಿಚಯ ಆಗಿತ್ತು. ಮೊದಲಿಗೆ ದೂರವಾಣಿ ಮೂಲಕ ಇದ್ದಂತಹ ಪರಿಚಯ ತದನಂತರ ದೈಹಿಕ ಹಂತಕ್ಕೆ ತಿರುಗಿತ್ತು ಅಂತ ಹೇಳುವವರಿದ್ದಾರೆ. ಆ ಮಹಿಳೆಗೆ ಮದುವೆಯಾಗಿ ಒಂದು ಮಗು ಇತ್ತು. ಮಮ್ತಾಜ್ ಅಲಿ ಅವರ ಸಂಪರ್ಕಕ್ಕೆ ಬಂದ ನಂತರ ಆ ಮಹಿಳೆ 2ನೇ ಮಗುವಿಗೆ ತಾಯಿಯಾದರು ಅಂತ ಹೇಳುವವರು ಇದ್ದಾರೆ. ಈ ಇಬ್ಬರ ಸಂಬಂಧದ ಬಗ್ಗೆ ಮಮ್ತಾಜ್ ಅಲಿ ಅವರ ಮನೆಯಲ್ಲಿ ಮತ್ತು ಅವರ ಸಹೋದರರ ಮನೆಯಲ್ಲಿ ಅಪಸ್ವರಗಳು ಇತ್ತು. ಆದ್ದರಿಂದ ಮಮ್ತಾಜ್ ಅಲಿ ಅವರಿಗೂ ಮತ್ತು ಅವರ ಪತ್ನಿಗೂ ಅವರ ಮಗಳಿಗೂ ಮತ್ತು ಸಹೋದರರೊಂದಿಗೂ
ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಹೊಗೆಯಾಡುತ್ತಿತ್ತು. ಇದರಿಂದಾಗಿ ಮಮತಾಜ್ ಅಲಿಯವರು ನೊಂದುಕೊಂಡಿದ್ದರು ಅಂತ ಹೇಳುವವರು ಇದ್ದಾರೆ. ಆದರೆ ಕೆಲವು ಸಮಯಗಳಿಂದ ಮಮತಾಜ್ ಅಲಿ ಅವರ ಅಧ್ಯಕ್ಷತೆಯ ಮಸೀದಿಯ ವಿವಾದ ತಲೆದೋರಿದಾಗ ಅವರಿಗೆ ಇದ್ದಂಥ ಈ ದೌರ್ಬಲ್ಯವನ್ನು, ಈ ಸ್ತ್ರೀ ದೌರ್ಬಲ್ಯವನ್ನು ಇಟ್ಟುಕೊಂಡಂತಹ ಒಂದು 4 ಮಂದಿ ಸೇರಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆರಂಭಿಸಿದ್ದರು ಅಂತ ಹೇಳುವವರಿದ್ದಾರೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ಸುರತ್ಕಲ್ಲ ಮಾರ್ಕೆಟ್ ಬಳಿ ಮೊಬೈಲ್ ಅಂಗಡಿಯೊಂದನ್ನು ಹೊಂದಿರುವಂಥವನು ಅಂತ ಹೇಳ್ತಾರೆ. ಮತ್ತೊಬ್ಬ ಸುರತ್ಕಲ್ನಲ್ಲಿ ಹೂ ಮಾರಾಟ ಮಾಡುತ್ತಿರುವ ವ್ಯಕ್ತಿ ಅಂತಲೂ ಹೇಳ್ತಾರೆ. ಒಟ್ಟಾರೆ 4 ಮಂದಿ ಸೇರಿಕೊಂಡು ಮಮತಾಜ್ ಅಲಿಯವರನ್ನು ಅವರಿಗೆ ಇದ್ದಂಥ ಈ ಸ್ತ್ರೀ ದೌರ್ಬಲ್ಯವನ್ನು ಬಳಸಿಕೊಂಡು ಅವರನ್ನು ಹಣಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಈ ಮಹಿಳೆಯೂ ಸಾಥ್ ಕೊಟ್ಟಿದ್ದಾರೆ. ಈ ಮಹಿಳೆಯನ್ನೇ ಮುಂದಿಟ್ಟುಕೊಂಡು ಮಮತಾಜ್ ಅಲಿಯವರನ್ನು ಹಣಿಬೇಕು ಮತ್ತು ಅವರನ್ನು ಆ ಮಸೀದಿಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವಂತಹ ಒಂದು ತಂತ್ರವನ್ನು ಹೂಡಲಾಗಿತ್ತು ಎನ್ನುವ ಮಾಹಿತಿಗಳು ಇವೆ. ಈ ಎಲ್ಲ ವಿಚಾರಗಳ ಮಧ್ಯೆ ಮಮತಾಜ್ ಅಲಿ ಅವರು ಸಹಜವಾಗಿಯೇ ಒತ್ತಡಕ್ಕೆ ಒಳಗಾಗಿದ್ದರು. ಮನೆಯಿಂದ ಹೊರಗೆ ನಡೆಯುವಂಥ ಎಲ್ಲ ವ್ಯವಹಾರಗಳು ಮನೆಯ ಒಳಗೆ ಗೊತ್ತಾದ ಮೇಲೆ ಆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಎನ್ನುವುದಂತೂ ಸ್ಪಷ್ಟ. ಮಮತಾಜ್ ಅಲಿ ಅವರಿಗೆ ಆದದ್ದು ಇದೆ. ಯಾವುದೇ ಹೆಣ್ಣು ಮಗಳು ತನ್ನ ಗಂಡ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಪರ್ಕದಲ್ಲಿ ಇದ್ದಾರಂತ ಹೇಳಿದರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ. ಅದು ಶ್ರೀಮಂತ ಇರಲಿ, ಬಡವೆ ಇರಲಿ, ನಿರ್ಗತಿಕ ಇರಲಿ, ಏನೂ ಇಲ್ಲದೇ ಇರಲಿ, ಯಾವುದೇ ಹೆಣ್ಣು ತನ್ನ ಗಂಡನನ್ನು ಇನ್ನೊಂದು ಮಹಿಳೆಗೆ ಬಿಟ್ಟು ಕೊಡುವುದಿಲ್ಲ. ಮಮತಾಜ್ ಅಲಿ ಅವರ ಪತ್ನಿಯೂ ಸಹ ಅವರೊಂದಿಗೆ ಗಲಾಟೆ ಮಾಡಿದ್ದು, ಅವರನ್ನು ಸರಿದಾರಿಗೆ ತರಬೇಕು ಅನ್ನುವ ಪ್ರಯತ್ನ ಪಟ್ಟದ್ದು ಎಲ್ಲ ಇದೇ ಕಾರಣಕ್ಕೆ. ಅದು ಮಮತಾಜ್ ಅಲಿ ಅವರಿಗೆ ತನ್ನ ಮನೆಯಲ್ಲಿಯೇ ತನಗೆ ಹಿಂಸೆ ಆಗುತ್ತಿದೆ ಎಂದು ಅನಿಸಿರಬಹುದು. ಆದರೆ ಅವರು ಮಾಡಿದ ತಪ್ಪನ್ನು ಅವರು ಒಪ್ಪಿಕೊಳ್ಳಲಿಕ್ಕೆ ತಯಾರು ಇರುವುದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಇನ್ನೊಂದು ಮಹಿಳೆಯ ಆಕರ್ಷಣೆ ಹೆಚ್ಚಾಗಿರ್ತದೆ. ಆದರೆ ಆ ಮಹಿಳೆಯ ಆಕರ್ಷಣೆಗಿಂತ ಅವರಿಗೆ ಸಮಾಜದಲ್ಲಿದ್ದ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತದೆ ಎನ್ನುವ ಭೀತಿ ಇತ್ತು. ಯಾಕಂತ ಹೇಳಿದರೆ ವ್ಯವಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಸಾಲ ಇರ್ಬೋದು, ಒತ್ತಡಗಳಿರ್ಬೋದು, ತೊಂದರೆ ಇರ್ಬೋದು, ಯಾವುದೂ ಇರ್ಬೋದು, ಅದನ್ನು ಹೇಗೂ ಬೇಕಾದರೂ ಒಬ್ಬ ವ್ಯವಹಾರಸ್ಥ ನಿಭಾಯಿಸಬಲ್ಲ. ಆದರೆ ಮನೆಯ ಒಳಗಿನ ಸಂಸಾರದ ತಾಪತ್ರಯನ್ನು ನಿಭಾಯಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಅದು ನಿತ್ಯ ಕಿರಿಕಿರಿ. ಮುಂಜಾನೆ ಬೆಡ್ಡಿನಿಂದ ಏಳುವಾಗ ಆರಂಭವಾಗುವಂಥ ಆ ಕಿರಿಕಿರಿ ರಾತ್ರಿ ಎಲ್ಲ ವ್ಯವಹಾರಗಳನ್ನು ಮುಗಿಸಿ ಸುಸ್ತಾಗಿ ಮಲಗುವ ತನಕವೂ ಆ ಕಿರಿಕಿರಿ ನಿರಂತರವಾಗಿರ್ತದೆ. ಆದ್ದರಿಂದ ಎಷ್ಟೇ ದೃಢ ಮನಸ್ಸಿನ ವ್ಯಕ್ತಿಯಾದರೂ, ಎಷ್ಟೇ ಕೋಟ್ಯಂತರ ರು ವ್ಯವಹಾರ ಮಾಡುವಂಥ ವ್ಯಕ್ತಿಯಾದರೂ ಮನೆಯ ಆ ಚಿಕ್ಕ ಕಿರಿಕಿರಿಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದೇ ವಿಚಾರದಲ್ಲಿ ಮಮತಾಜ್ ಅಲಿ ಅವರು ಅತ್ಯಂತ ದುಃಖದಿಂದಲೇ ತನ್ನ ಮನೆಯಿಂದ ಹೊರಟಿದ್ದರು. ಅದು ಸಹ ಪತ್ನಿಯೊಂದಿಗೆ ಜಗಳ ಮಾಡಿ. ಬೆಳೆದು ನಿಂತ ಮಗಳಿದ್ದಳು. ಅವಳು ತಡೆದಾಗಲೂ ತಾನು ದೇವರಲ್ಲಿಗೆ ಹೋಗ್ತೇನೆ ಅಂತ ಹೇಳಿಯೇ ಅವರು ಹೊರಟಿದ್ದಾರೆ ಎನ್ನುವಂಥ ಮಾತುಗಳು ಇದೆ. ಆದ್ದರಿಂದಾಗಿ ಅವರು ಮನೆಯಿಂದ ಹೊರಟುವಾಗಲೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದೃಢ ನಿಶ್ಚಯದಿಂದಲೇ ಬಂದಿದ್ದರು ಮತ್ತು ಅನ್ಯಮನಸ್ಕರಾಗಿದ್ದರು ಎನ್ನುವುದಂತೂ ಸ್ಪಷ್ಟ. ಇದೀಗ ತನ್ನ BMW ಕಾರನ್ನು ಅವರೇ ಸ್ವತಃ ಡ್ರೈವ್ ಮಾಡಿಕೊಂಡು ಕದ್ರಿಯ ಮನೆಯಿಂದ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಕೂಳೂರಿಗೆ ಬಂದಿದ್ದಾರೆ. ಹೊಸ ಬ್ರಿಡ್ಜ್ ದಾಟಿದ ಸಂದರ್ಭದಲ್ಲಿ ಮನಸ್ಸು ಬದಲಾಯಿಸಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲ ಇದ್ದರೆ ಅವರು ಸುರತ್ಕಲ್ ಕಡೆಗೆ ಬರಬೇಕಿತ್ತು.
ಬರಲಿಲ್ಲ, ಮನಸ್ಸು ಬದಲಾಯಿಸಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಮನೆ, ಮಡದಿ, ಮಗಳು, ಅವರ ವ್ಯವಹಾರ ಎಲ್ಲವೂ ನೆನಪಾಗಿರಬೇಕು. ಯಾಕಂತ ಹೇಳಿದರೆ ಅವರು ಮನೆಯಿಂದ ಹೊರಡುವ ಸಂದರ್ಭದಲ್ಲಿ ಅವರು ಈ ಎಲ್ಲ ಜಂಜಾಟಗಳಿಂದ ಒಮ್ಮೆ ಮುಕ್ತಿ ಪಡೆಯಬೇಕು ಅಂತ ನಿರ್ಧರಿಸಿದ್ದರೂ ಸಹ ಸುಮಾರು 1/4 ಗಂಟೆಗಳ ಕಾಲ, ಅಂದರೆ 15-20 ನಿಮಿಷಗಳ ಕಾಲ ಡ್ರೈವಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳು ತಿರುಗಾಡಲಿಕ್ಕೆ ಆರಂಭವಾಗ್ತದೆ. ಅಂಥದ್ದೇ ಆಲೋಚನೆಗಳು ತಿರುಗಾಡಿದ್ದರಿಂದ ಅವರು ಮನಸ್ಸು ಬದಲಾಯಿಸಿ ಪುನಃ ಯೂ ಟರ್ನ್ ತಗೊಂಡಿದ್ದಾರೆ ಕುದುರೆಮುಖ ಐರನ್ ಓರ್ ಕಂಪನಿಯ ಎದುರಲ್ಲಿ. ಅದೇ ಸಂದರ್ಭದಲ್ಲಿ ಮಹೇಶ್ ಬಸ್ ಎಲ್ಲಿಂದಲೂ ಬಂದಂಥ ಬಸ್ಸು ಈ ಕಾರಿನ ಬಲಭಾಗಕ್ಕೆ ಗುದ್ದಿದೆ. ಇವರು ಕಾರು ನಿಲ್ಲಿಸಿದ್ದಾರೆ, ಇವರಿಗೆ ಯಾವ ಅಪಾಯವೂ ಆಗಿಲ್ಲ. ಬಸ್ಸು ಆಚೆಗೆ ನಿಂತುಕೊಂಡಿದೆ. ಇವರು ನೇರವಾಗಿ ಪುನಃ ಕೂಳೂರಿನ ಹಳೆ ಬ್ರಿಡ್ಜಿಗೆ, ಅಂದರೆ ಕಮಾನ್ ಇರುವಂಥ ಬ್ರಿಡ್ಜಿಗೆ ಕಾರನ್ನು ನುಗ್ಗಿಸಿ ಅಲ್ಲಿ ನಿಲ್ಲಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿದ್ದ ಸಂದರ್ಭದಲ್ಲಿಯೇ ಈ ಅವಘಡ ಸಂಭವಿಸಿದ್ದು ಮತ್ತೆ ಅವರಿಗೆ ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿದೆ. ಅಂತಹ ಸಂದರ್ಭದಲ್ಲಿ ಅವರು ನೇತ್ರಾವತಿ ಫಲ್ಗುಣಿ ನದಿಗೆ ಹಾರಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಆದರೆ ಈ ವಿಚಾರವನ್ನು ಹೊರತುಪಡಿಸಿ ಆಲೋಚನೆ ಮಾಡುವುದಾದರೆ ಮಮ್ತಾಜ್ ಆಲಿಯವರ ಕುರುಗಳು ಏನೂ ಸಿಗದೇ ಇದ್ದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ದೃಢಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಕಾವೂರು ಪೊಲೀಸರು ಅವರ ಮಗಳ ದೂರಿನ ಅನ್ವಯ ಮಿಸ್ಸಿಂಗ್ ಕೇಸು ದಾಖಲಿಸಿಕೊಂಡಿದ್ದಾರೆ. ಇನ್ನು ಮೃತದೇಹ ಸಿಕ್ಕಿದ ನಂತರ ಅದು ಆತ್ಮಹತ್ಯೆ ಅಂತ ದಾಖಲಾಗುತ್ತದೆ, ಮತ್ತೆ ಅದರ ಮೇಲೆ ತನಿಖೆ ನಡೀತದೆ. ಯಾಕಂತ ಹೇಳಿದರೆ ಆತ್ಮಹತ್ಯೆಗೆ ನಿಖರವಾದ ಕಾರಣಗಳು ಬೇಕು. ಸದ್ಯ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಸುರತ್ಕಲ್ ಇಡ್ಯದ ಮಹಿಳೆಯೊಂದಿಗೆ ಇದ್ದಂತಹ ಅಕ್ರಮ ಸಂಬಂಧ, ಆ ಸಂಬಂಧವನ್ನು ಇಟ್ಟುಕೊಂಡು ಅವರನ್ನು ಬೆದರಿಸುತ್ತಿದ್ದಂತಹ ಒಂದು 4 ಮಂದಿ, ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಆಗುತ್ತಿದ್ದಂತಹ ಮಾನಸಿಕ ಹಿಂಸೆ, ಇದೆಲ್ಲವೂ ಅವರ ಆತ್ಮಹತ್ಯೆಗೆ ಕಾರಣವಾಗಿರಬಹುದು ಅಂತ ಹೇಳಲಾಗುತ್ತಿದೆ. ಆದರೆ ಪೊಲೀಸರ ತನಿಖೆಯಲ್ಲಿ ಎಲ್ಲ ವಿಚಾರಗಳು ಬರ್ತಾ ಇದೆ. ಸದ್ಯಕ್ಕೆ ಮಮ್ತಾಜ್ ಆಲಿ ಅವರೊಂದಿಗೆ ಕಳೆದ 2 ದಿನಗಳಿಂದ ಯಾರೆಲ್ಲ ನಿಕಟ ಸಂಪರ್ಕದಲ್ಲಿದ್ದಾರೆ, ಫೋನ್ ಮೂಲಕ ಸಂಪರ್ಕದಲ್ಲಿದ್ದಾರೆ, ಇವರನ್ನೆಲ್ಲ ಕರೆಸಿಕೊಂಡು ಪೊಲೀಸರು ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಅವರೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಹೈ ಪ್ರೊಫೈಲ್ ಕೇಸುಗಳಲ್ಲಿ ಇದು ಒಂದು. ಯಾಕಂದರೆ ಕಾರನ್ನು ಸೇತುವೆಯ ಮಧ್ಯಭಾಗದಲ್ಲಿ ನಿಲ್ಲಿಸಿ ಒಳಗೆ ಹಾರಿದ್ದಾರೆ ಎನ್ನಲಾದಂಥ ಮಮತಾಜ್ ಆಲಿ ಸಣ್ಣ ಕುಳ ಅಲ್ಲ, ಕೋಟ್ಯಂತರ ರು ವ್ಯವಹಾರ ಮಾಡುವಂಥವರು. ಅವರ ಸಹೋದರರಿಬ್ಬರು ಮಾಜಿ ಶಾಸಕರಾಗಿದ್ದವರು, ರಾಜಕೀಯವಾಗಿಯೂ ಒಳ್ಳೆಯ ಸಂಪರ್ಕದಲ್ಲಿ ಇರುವವರು, ಅದೂ ಅಲ್ಲದೆ ಉದ್ಯಮಿಗಳು, ಸಮಾಜದಲ್ಲಿ ಒಳ್ಳೆಯ ಹೆಸರಿದ್ದವರು. ಅದರಿಂದಾಗಿ ಈ ಪ್ರಕರಣ ಒಂದಲ್ಲ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಿಗೆ ತಿರುವು ಪಡೆಯುವ ಸಾಧ್ಯತೆಗಳಿವೆ. ಅದರಿಂದಾಗಿ ಪ್ರಾಥಮಿಕ ತನಿಖೆಯೇ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರಿಗೆ ಮನಸ್ಸಿಗೆ ಬೇಸರ ಆಗಿದೆ, ಯಾವುದೋ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಶಾರಾ ಬರೀಲಿಕ್ಕೆ ಈ ಪ್ರಕರಣದಲ್ಲಿ ಸಾಧ್ಯ ಆಗುವುದಿಲ್ಲ ಪೊಲೀಸರಿಗೆ. ಯಾಕಂತ ಹೇಳಿದರೆ ಆತ್ಮಹತ್ಯೆಗೆ ನಿಖರವಾದ ಕಾರಣವನ್ನು ಅವರು ತನಿಖೆಯ ಮೂಲಕ ಪತ್ತೆ ಹಚ್ಚಬೇಕು. ಯಾರೆಲ್ಲ ಈ ಆತ್ಮಹತ್ಯೆ ಹಿಂದೆ ಪ್ರಚೋದನೆ ಕೊಟ್ಟಿದ್ದಾರೆ ಅವರನ್ನೆಲ್ಲರೂ ಹೆಡೆಮುರಿ ಕಟ್ಟಬೇಕು. ಯಾಕಂತ ಹೇಳಿದರೆ ಇದು 174 CIDಯಲ್ಲಾಗಲಿ 174 UDR ಆಗಲಿ ಇದು ದಾಖಲಾಗುವಂಥದ್ದಲ್ಲ. ಇದು IPC ಸೆಕ್ಷನ್ 306, ಈಗ BNS ಅಲ್ಲಿ ಬೇರೆ ಸೆಕ್ಷನ್ ಇದೆ. ಅಂದರೆ ಆ 306 ಅಡಿ ಆತ್ಮಹತ್ಯೆಗೆ ಪ್ರಚೋದನೆ ಅಡಿಯಲ್ಲಿ ಕೇಸು ದಾಖಲಾಗಬೇಕಾದಂಥ ಪ್ರಕರಣ ಇದು. ಆದ್ದರಿಂದ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ
ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ, ಪ್ರತಿಯೊಂದು ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಮತಾ ಜಾಲಿ ಅವರ ಈ ಪ್ರಕರಣ ಕೆಲವು ವರ್ಷಗಳ ಹಿಂದೆ ತೊಕ್ಕೊಟ್ಟು ಸಮೀಪದ ನೇತ್ರಾವತಿ ಸೇತುವೆಯ ಇಂದ ಆರಿ ಆತ್ಮಹತ್ಯೆ ಮಾಡಿಕೊಂಡಂತಹ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಪ್ರಕರಣವನ್ನು ನೆನಪಿಗೆ ತರ್ತಾ ಇದೆ. ಮಂಗಳೂರಿನಿಂದ ಕಾಸರಗೋಡಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೇತ್ರಾವತಿ ಸೇತುವೆ ಸಿಗುತ್ತೆ. ಆ ಸೇತುವೆಯಲ್ಲಿ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಳಿಯ ದೇಶ ವಿದೇಶಗಳಲ್ಲಿ ಕಾಫಿ ಡೇ ಅಂತಹ ಒಂದು ಸಮೂಹ ಸಂಸ್ಥೆಗಳನ್ನು ಕಟ್ಟಿಕೊಂಡಿದ್ದವರು. ಅವರು ಸಹ ಕಾರನ್ನು ಮತ್ತು ಚಾಲಕನನ್ನು ಸೇತುವೆಯ ಒಂದು ಬದಿಯಲ್ಲಿ ಬಿಟ್ಟು ನಡೆದುಕೊಂಡು ಹೋಗಿ ಮತ್ತೊಂದು ಬದಿಯಲ್ಲಿ ನೇತ್ರಾವತಿ ನದಿಗೆ ಹಾರಿದ್ದರು. ಇದು ರಾಜ್ಯ ಮಟ್ಟದಲ್ಲಿ ಭಾರಿ ದೊಡ್ಡ ಸುದ್ದಿಯಾಗಿತ್ತು. ಅವರಿಗೆ ಸಾಲದ ಒತ್ತಡ ಇತ್ತು, ಆ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಮಾತು ಇತ್ತು. ತನಿಖೆಯಲ್ಲಿ ಅದು ಪ್ರೂವ್ ಆಗಿತ್ತು. ಅವರ ಮೃತದೇಹ ಮರುದಿನ ವೈಗೆ ಬಜಾರ್ ಸಮೀಪದ ಕಡಲ ಕಿನಾರೆಯಲ್ಲಿ ಪತ್ತೆಯಾಗಿತ್ತು. ಆ ಪ್ರಕರಣಕ್ಕೂ ರಾಜಕೀಯ ತಿರುವುಗಳು ಸಿಕ್ಕಿತ್ತು. ಆದರೆ ಅದು ಸಾಲದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದು ಸೂಚನೆ. ಅದೇ ರೀತಿ ಈಗ ಕೂಳೂರು ಸೇತುವೆ, ಅದು ನೇತ್ರಾವತಿ ನದಿ, ಇದು ಫಲ್ಗುಣಿ ನದಿ. ಇಲ್ಲಿ ಸಹ ಉದ್ಯಮಿಯೊಬ್ಬರು ಅದೇ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಬ್ಲ್ಯಾಕ್ ಮೇಲ್ ಎನ್ನುವುದಂತೂ ಸ್ಪಷ್ಟ. ಹೆಣ್ಣೊಬ್ಬಳನ್ನು ಮುಂದಿಟ್ಟುಕೊಂಡು ಅವಳೊಂದಿಗಿದ್ದಂಥ ಸಂಬಂಧವನ್ನು ಬಳಸಿಕೊಂಡು ಮಸೀದಿಯ ಆಡಳಿತ ವಿಚಾರಕ್ಕೆ ಸಂಬಂಧಿಸಿದಂತೆ ಮಮತಾ ಜಾಲಿಯವರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತಿತ್ತು. ಈ ಬ್ಲ್ಯಾಕ್ ಮೇಲ್ಗೆ ಮನನೊಂದು ಮಾನಸಿಕವಾಗಿ ಜರ್ಜರಿತಗೊಂಡು ಮಮತಾ ಜಾಲಿಯವರು ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವುದು ಸದ್ಯದ ಮಾಹಿತಿ. ಇನ್ನು ಮುಂದಕ್ಕೆ ಈ ಪ್ರಕರಣ ತನಿಖೆಯ ಮುಂದುವರಿದಂತೆ ಹಲವಾರು ವಿಚಾರಗಳು ಬೆಳಕಿಗೆ ಬರುವ ಸಾಧ್ಯತೆಗಳಿದೆ. ಈಗಾಗಲೇ ಪೊಲೀಸರು 4 ಮಂದಿಯನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಯಾಕಂತ ಹೇಳಿದರೆ ಪೊಲೀಸರಿಗೆ ಇರುವಂಥ ಸಂಶಯ ಏನಂತ ಹೇಳಿದರೆ ಅವರು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಇಲ್ಲ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೋ ಅಂತ ಹೇಳಿ. ಆದರೆ ಮೇಲ್ನೋಟಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಗಮನಿಸಿದಾಗ ಅವರು ಕಾರನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತದೇಹ ಸಿಗಬೇಕು ಅಷ್ಟೇ.